ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ಮತ್ತಷ್ಟು ದೃಶ್ಯಗಳು ಲಭ್ಯವಾಗ್ತಾ ಇವೆ. ತುಮಕೂರಿನ ಮನೋಜ್ ಎಂಬ ಯುವಕ ತೀವ್ರ ಅಸ್ವಸ್ಥಗೊಂಡಿದ್ದ. ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಸ್ನೇಹಿತರು ಕಣ್ಣೀರಿಟ್ಟಿದ್ದಾರೆ. 1000 ರೂಪಾಯಿ ಕೊಡ್ತೀನಿ ಬನ್ನಿ ಅಂದರೂ ಆಟೋದವ್ರು ಬಂದಿಲ್ಲ. ಸಿಕ್ಕ ವಾಹನಗಳಿಗೆಲ್ಲ ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ಆದರೆ ಮೈದಾನದ ಹೊರಗಡೆನೇ ಮನೋಜ್ ಜೀವ ಬಿಟ್ಟಿದ್ದಾನೆ. ಇನ್ನು ಚಿಕ್ಕಬಳ್ಳಾಪುರದ ಪ್ರಜ್ವಲ್ ಕಾಲ್ತುಳಿತದಲ್ಲಿ ಸಿಕ್ಕಾಕೊಂಡಾಗ ಬದುಕಿಸಿ ಅಂತ ಕೈ ಮೇಲೆತ್ತಿ ಸಹಾಯಕ್ಕೆ ಅಂಗಲಾಚಿದ್ದ. ಆದರೆ ಪ್ರಜ್ವಲ್ಗೆ ಯಾವ ಯುವಕರು ಸಹಾಯ ಮಾಡಲಿಲ್ಲ. ಇನ್ನು ನಿಧಿ ಎಂಬ ಯುವತಿ ಮೇಲೆ ಬ್ಯಾರಿಕೇಡ್ ಬಿದ್ದಾಗ ಜನ ಅದರ ಮೇಲೆ ಓಡಾಡಿದ್ದಾರೆ. ಆ ಹುಡುಗಿ ಕೈಗೆ ಕಾಲಿಗೆ ಎಲ್ಲ ಗಾಯ ಆಗಿ ತೀವ್ರ ರಕ್ತಸ್ರಾವಾಗಿತ್ತು. ಟ್ರೀಟ್ಮೆಂಟ್ ಪಡ್ಕೊಂಡು ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬೌರಿಂಗ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿರೋ ಪ್ರಶಾಂತ್ ನನ್ನ ಕಣ್ಣೆದುರೇ ಇಬ್ಬರು ಸಾವನ್ನಪ್ಪಿದ್ರು ಸರ್ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಕುರುಟುಹಳ್ಳಿ ಗ್ರಾಮದ ಶ್ರವಣ್ ಮತ್ತು ಪ್ರಜ್ವಲ್ ಮೃತಪಟ್ಟವ್ರ ಮನೆಗೆ ಸಚಿವ MC ಸುಧಾಕರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ನಾನು ಮತ್ತೆ ನಮ್ಮ ತಾಯಿ ಹೋಗಿದ್ವಿ. ಕೋರ್ಟಲ್ಲಿ ನಂದು ಒಂದು ಕೇಸ್ ಇತ್ತು, ಜನ ಜಾಸ್ತಿ ಆಗಿದ್ದು ನೋಡ್ಬಿಟ್ಟು ಕಳಿಸ್ಬಿಟ್ಟೆ. ಕಣ್ ಮುಂದೆ ಇಬ್ರು ಲೇಡೀಸ್ ಅಲ್ಲೇನೆ ಪ್ರಾಣ ಹೊರಟೋಯ್ತು ಸರ್ ಅವ್ರದ್ದು. ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ಬಿಟ್ಟೆ, ನಾನು ಬರೋಕ್ಕಾಗಲ್ಲ, ನನ್ ಕ್ಷಮಿಸ್ಬಿಡಿ. ನನ್ನ ಕತ್ ಮೇಲೆ ಕಾಲಿಟ್ಟಿದ್ದಾರೆ, ಮೂಗ್ ಮೇಲೆ ಕಾಲಿಟ್ಟಿದ್ದಾರೆ. ಸರ್ಕಾರದಂದ್ರೆ ಇನ್ನು ನಮ್ಗೆ ಆ ಥರ ಯಾರು ಆಗಬಾರ್ದು ಸರ್. ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮಾಡಲಿ. ಯಾವುದೇ ಮಾಡಿದ್ರು ಒಬ್ಬೊಬ್ಬರು ಮಕ್ಕಳು ಮಾಡಿಕೊಂಡು ನೀವು ಹೋಗ್ಬಿಟ್ರೆ ಅವ್ರ ಸಾಹಿತ್ಯಗಳು ನೋಡ್ಬಾರ್ದು. ಪರಿಹಾರ ನಾನು 10 ವರ್ಷ ನಮ್ಮ ಮನೆ ಜಮೀನು ಮಾರಿ ಕೊಡ್ತೀನಿ. ನಮ್ಮ ಮಗುನ ಕೊಡಿಲಿ, ಜಮೀನಿದೆ, ಮನೆ ಇದೆ, ಮಾರಿ 10 ವರ್ಷ ಕೊಡ್ತೀನಿ. ನಮ್ಮ ಪರಿಹಾರ ಮುಖ್ಯ ಅಲ್ಲ. ನಮ್ಮ ಮಗು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ 25 ಲಕ್ಷ ರೂಪಾಯಿ 11 ಜನಕ್ಕೂ 25 ಲಕ್ಷ ವಿತರಣೆ ಮಾಡಲಿಕ್ಕೆ ಹೇಳಿದ್ರು. ನಾನು DC ಅವರು, ಕ್ಷೇತ್ರದ ಶಾಸಕರಾದ ಮಂಜುನಾಥ್, ಚಂದ್ರಶೇಖರ್. ಇನ್ನು ಈ ಪ್ರಕರಣದಲ್ಲಿ CID ತನಿಖೆ ಕೂಡ ಚುರುಕಾಗಿದೆ. ನಾಳೆ ಕೋರ್ಟ್ಗೆ ಮನವಿ ಮಾಡಿ 4 ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ CID ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ, DNA ಈವೆಂಟ್ ಮ್ಯಾನೇಜ್ಮೆಂಟ್ನ ಕಿರಣ್ ಕುಮಾರ್, ಸುನಿಲ್ ಮ್ಯಾಥ್ಯೂ, ಸುಮಂತ್ ಇವರ ವಿಚಾರಣೆಯನ್ನು ನಡೆಸ್ತಾರೆ. CID ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಲ್ಲೇ ಸಾಲು ಎಡವಟ್ಟುಗಳು ಹೊರಬಿದ್ದಿವೆ. HAL, ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂ, ಖಾಸಗಿ ಹೋಟೆಲ್ ಸೇರಿ 1650 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಇದರಲ್ಲಿ 1000 ಜನ ಪೊಲೀಸರನ್ನ ವಿಧಾನಸೌಧದ ಬಳಿನೇ ಹಾಕ್ಕೊಂಡಿದ್ದಾರೆ. ಬೇರೆ ಕಡೆಗೆ ಸಿಬ್ಬಂದಿ ಇಲ್ಲ. ಲಕ್ಷಾಂತರ ಜನ ಸೇರಿರುವ ಸ್ಟೇಡಿಯಂ ಬಳಿ ಕೇವಲ 500 ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮಧ್ಯಾಹ್ನದ ಬಳಿಕ ಹೆಚ್ಚುವರಿ ಭದ್ರತೆಗೆ KSCA ಮನವಿ ಮಾಡಿಕೊಂಡಿತ್ತು. ಆಗ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ನಗರದ ಹಲವು ಠಾಣೆ ಪೊಲೀಸರು ಸ್ಟೇಡಿಯಂ ಹತ್ರಕ್ಕೆ ಬಂದಿದ್ದಾರೆ. ಅಷ್ಟರಲ್ಲಾಗಲೇ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು. ಜನರನ್ನು ಚದುರಿಸಿ ಗೇಟ್ ಬಳಿ ಪೊಲೀಸರು ಹೋಗೋದಕ್ಕೆ ಆಗಲಿಲ್ಲ. ಅಷ್ಟರಲ್ಲಾಗಲೇ ಪರಿಸ್ಥಿತಿ ಕೈಮೀರಿ ಕಾಲ್ತುಳಿತ ಸಂಭವಿಸಿತ್ತು. ಇನ್ನು 30ಕ್ಕೂ ಹೆಚ್ಚು ಗಾಯಾಳುಗಳಿಗೆ ತನಿಖಾಧಿಕಾರಿ ನೋಟಿಸ್ ಕೊಟ್ಟಿದ್ದು ಜೂನ್ 13ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರು, ಗಾಯಾಳುಗಳ ಬಗ್ಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ರಿಪೋರ್ಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 11 ಮಂದಿ ಸಾವು, 65 ಮಂದಿ ಗಾಯ. ಇದರಲ್ಲಿ 2 ಕಾಲು ಮುರಿತ, ಹೊಟ್ಟೆ ಭಾಗ, ಬೆನ್ನುಮೂಳೆ ಸಮಸ್ಯೆ, ಕಾಲು ಕೈಗೆ ಪೆಟ್ಟಾಗಿ ಚಿಕಿತ್ಸೆ, ಕಣ್ಣಿಗೂ ಚಿಕಿತ್ಸೆ ಪಡೆದಿರೋದು ವರದಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನು ಕೊನೆಗೂ ಕೇಂದ್ರ ಗೃಹ ಇಲಾಖೆ NIA ತನಿಖೆಗೆ ವಹಿಸಿದೆ. ಕಳೆದ ಮೇ 1ರಂದು ಮಂಗಳೂರು ಹೊರವಲಯದ ಬಜ್ಪೆಯಲ್ಲಿ 6 ಮಂದಿ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿಯನ್ನು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಲೆ ಮಾಡಿದರು. ಸುಹಾಸ್ ಶೆಟ್ಟಿ ಇನೋವಾ ಕಾರ್ನಲ್ಲಿ ಹೋಗ್ತಾ ಇದ್ದ ವೇಳೆ, ಅದೆಲ್ಲ ಗೊತ್ತಲ್ಲ ನಿಮಗೆ, ಬಂದು ಆ ಕಡೆ ಈ ಕಡೆಯಿಂದೆಲ್ಲ ಅಟ್ಯಾಕ್ ಮಾಡಿ ಎಲ್ಲ ಮಾಡಿದ್ರಲ್ಲ. ಫಾಜಿಲ್ ಅಂತಕ್ಕಂಥವನನ್ನು 2022ರಲ್ಲಿ ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯನ್ನು ಕೊಲ್ಲಲಾಗಿತ್ತು. ಈಗ ಈ ಪ್ರಕರಣದ ತನಿಖೆಯನ್ನು NIA ಅವರಿಗೆ, ರಾಷ್ಟ್ರೀಯ ತನಿಖಾ ದಳದವರಿಗೆ ಕೇಂದ್ರ ಗೃಹ ಇಲಾಖೆ ಒಪ್ಪಿಸಿದೆ. ಕರ್ನಾಟಕದ ಗವರ್ಮೆಂಟ್ ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಅವರು ಯಾರೂ ನಮ್ಮ ಮನೆಗೆ ಬಂದಿಲ್ಲ, ಏನು ಅಂತಾನೂ ವಿಚಾರಿಸಿಲ್ಲ. ಮುಸ್ಲಿಂ ಕಡೆ ಸುಹಾಸ್ ಶೆಟ್ಟಿ ಹತ್ಯೆ ತನಿಖೆಯನ್ನ NIA ಕೊಡಬೇಕು ಅಂತಕ್ಕಂಥದ್ದು ಆ ಭಾಗದ ಜನರ ಬೇಡಿಕೆ ಆಗಿತ್ತು, ಸಂಘಟನೆ ಬೇಡಿಕೆ ಆಗಿತ್ತು. NIA ಈ ಕೇಸನ್ನು ತನಿಖೆಗೆ ತಗೊಂಡು ನಾನು ಸ್ವಾಗತಿಸ್ತೇನೆ. ಇನ್ನು ಮಣಿಪುರದ ಪರಿಸ್ಥಿತಿ ಮತ್ತೆ ಹಳೇ ಕತೆಗೆ ಬರ್ತಾ ಇದೆ. ಹಿಂಸಾಚಾರ, ಉದ್ವಿಗ್ನತೆ ಎಲ್ಲ ಭುಗಿಲೆದ್ದಿದೆ. ಅನೇಕ ಪ್ರದೇಶಗಳಲ್ಲಿ ಕರ್ಫ್ಯೂ ಜಾರಿಗೊಳಿಸಲಾಗಿದ್ದು ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ನಿನ್ನೆ ರಾತ್ರಿ ಮೈತೇಯಿ ಸಂಘಟನೆ ನಾಯಕ ಅರಂಬೈ ಟೆಂಗೋಲ್ ಇತರೆ ಸದಸ್ಯರನ್ನು ಬಂಧಿಸಿದ ನಂತರ ಅಶಾಂತಿ ಭುಗಿಲೆದ್ದಿದೆ. ಪ್ರತಿಭಟನಾಕಾರರು ರಸ್ತೆಗಳ ಮಧ್ಯದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ತಮ್ಮ ನಾಯಕನನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಬೆಂಬಲಿಗನೊಬ್ಬ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದು ಪ್ರಯತ್ನ ಪಟ್ಟಿದ್ದಾನೆ. ಬಂಧಿತ ನಾಯಕ ಕನಾನ್ ಸಿಂಗ್ ಅಂತ ಹೇಳಲಾಗ್ತಾ ಇದ್ದು, ರಾತ್ರಿ ಅನೇಕ ಸ್ಥಳಗಳಲ್ಲಿ ಪ್ರತಿಭಟನಾಕಾರರು ಭದ್ರತಾ ಪಡೆಗಳೊಂದಿಗೆ ಘರ್ಷಣೆ ನಡೆಸಿದ್ದಾರೆ. ಇಂಫಾಲ್ ಪೂರ್ವ ಜಿಲ್ಲೆಯ ಖುರಾಯ್ ಲಾಮ್ಲಾಂಗ್ ಪ್ರದೇಶದಲ್ಲಿ ಆಕ್ರೋಶಗೊಂಡಂತಹ ಗುಂಪೊಂದು ಬಸ್ಗೆ ಬೆಂಕಿ ಹಚ್ಚಿದರೆ. ಹೀಗೆ ಉದ್ವಿಗ್ನ ಪರಿಸ್ಥಿತಿ ಮತ್ತೆ ಮುಂದುವರೆದಿದೆ ಮಣಿಪುರದಲ್ಲಿ. ಆಪರೇಷನ್ ಸಿಂಧೂರದಿಂದ ಪತರುಗೊಟ್ಟು ಹೋಗಿರ್ತಕ್ಕಂಥ ಪಾಕಿಸ್ತಾನ ತನ್ನ ಡ್ಯಾಮೇಜ್ ಕಂಟ್ರೋಲ್ನಲ್ಲಿ ಪದೇ ಮುಜುಗರ ಅನುಭವಿಸ್ತಾ ಇದೆ. ಭಾರತದ ವಿರುದ್ಧ ನಾವು ಜಯ ಸಾಧಿಸಿದ್ದೀವಿ ಅಂತ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಚೀನಾ ಸೇನೆಯ ತಾಲೀಮಿನ ಫೋಟೋವನ್ನು PM ಶಹಬಾಜ್ಗೆ ಕೊಟ್ಟಿದ್ದ. ನಿಮಗೆಲ್ಲ ಗೊತ್ತೇ ಇದೆ.
ಭಾರತದ 6 ವಿಮಾನಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಜಂಬಾ ಕೊಚ್ಕೊಂಡಿದ್ದಾಗ ಮುಖಭಂಗ ಆಗಿತ್ತು. ಇದೀಗ ಪಂಜಾಬ್ನ ಆದಂಪುರ್ ಏರ್ಬೇಸ್ನಲ್ಲಿ ಭಾರತದ ಫೈಟರ್ ಜೆಟ್ ಸುಖೋಯ್ 30 MKIನ ಹೊಡೆದಿದ್ದೀವಿ ಅಂತ ಸ್ಯಾಟಲೈಟ್ ಫೋಟೋ ತೋರಿಸಿ ಸುಳ್ಳು ಹೇಳಿದೆ. ಆದರೆ ಮಾರ್ಚ್ ತಿಂಗಳಲ್ಲಿ MiG-20 ತಾಲೀಮು ನಡೆಸಿದಾಗ ತೆಗೆದ ಸ್ಯಾಟಲೈಟ್ ಫೋಟೋ ಇದಾಗಿದೆ ಅಂತ ತಿಳಿದು ಬಂದಿದೆ. ಅದು ಯಾಕಪ್ಪ ಇವರು ಇಷ್ಟು ಸುಳ್ಳು ಹೇಳ್ತಾರೆ? ಸೋತ್ವಿ ಅಂತ ಹೇಳ್ಕೊಂಡು ಸುಮ್ಮನೆ ಆಗಬೇಕಷ್ಟೆ. ಇನ್ನು ಆನೇಕಲ್ನ ಚಂದಾಪುರದಲ್ಲಿ ರೈಲ್ವೆ ಬ್ರಿಡ್ಜ್ ಬಳಿ ಸೂಟ್ ಕೇಸ್ನಲ್ಲಿ ಒಂದು ಬಾಲಕಿಯ ಶವ ಸಿಕ್ಕಿತ್ತು. ನಿಮಗೆ ಜ್ಞಾಪಕ ಇರಬೇಕು. ಈ ಪ್ರಕರಣವನ್ನು ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇವರೆಲ್ಲ ಬಿಹಾರದವರು. ಬಿಹಾರ ಮೂಲದ ಆಶಿಕ್ ಕುಮಾರ್, ಮುಖೇಶ್ ರಾಜವಂಶಿ, ಮುಖೇಶ್ ಪತ್ನಿ ಇಂದೂದೇವಿ, ರಾಜಾರಾಮ್ ಕುಮಾರ್, ಪಿಂಟು ಕುಮಾರ್, ಕಾಲ್ ಕುಮಾರ್ ಮತ್ತು ರಾಜ್ಕುಮಾರ್ ಅಂತ ಇವರೆಲ್ಲ ಕೆಲಸ ಮಾಡ್ತಿದ್ರಂತೆ ಕಾತ್ನಾಯಕನಹಳ್ಳಿನಲ್ಲಿ. ಇವರು ಅವತ್ತೇನೋ ಒಬ್ಬ ಹುಡುಗಿನ ಬಲೆಗೆ ಹಾಕ್ಕೊಂಡು ಎಲ್ಲ ಕಡೆ ಸುತ್ತಾಡಿಸಿ ಆಮೇಲೆ ಆಕೆಯನ್ನೇನೋ ಲೈಂಗಿಕವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾನೆ. ಆಕೆ ಅಪೋಸ್ ಮಾಡಿದಾಗ ತಲೆಗೇನೋ ರಾಡಿಂದ ಹೊಡೆದಿದ್ದಾರೆ, ಆಮೇಲೆ ಕೊಲೆ ಮಾಡಿದ್ದಾರೆ. ಅದು ಮಾಡಿ ಕೊನೆಗೆ ಚಲಿಸುವ ರೈಲಿನಿಂದ ಎಸ್ದಿರೋ ಹಾಗೆ ಬಿಂಬಿಸೋದಕ್ಕೆ ಪ್ಲ್ಯಾನ್ ಮಾಡಿ ಆ ಸೂಟ್ ಕೇಸಲ್ಲಿ ಹಾಕಿ ಬಿಸಾಕ್ಬಿಟ್ಟಿದ್ರು. ಆಮೇಲೆ ಬಿಹಾರಕ್ಕೆ ಎಸ್ಕೇಪ್ ಆಗಿದ್ರು. ಕೊನೆಗೆ ಈಗ ಪೊಲೀಸರು ಬಿಹಾರಕ್ಕೆ ಹೋಗಿ ಇವರೆಲ್ಲರನ್ನೂ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ. ಇನ್ನು ನಾಳೆಯಿಂದ ರಾಜ್ಯದಲ್ಲಿ ಮುಂಗಾರು ಚುರುಕು ಪಡ್ಕೊಳ್ಳುತ್ತೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಆಯಿತು. ಜೂನ್ 9ರಿಂದ 13ನೇ ತಾರೀಕು ತನಕ ವ್ಯಾಪಕ ಮಳೆಯಾಗೋ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಿನ್ನೆ ರಾತ್ರಿ ಕೊಪ್ಪಳ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. MSPL ಎಡವಟ್ಟಿನಿಂದ ಕಾರ್ಖಾನೆ ಪಕ್ಕದ ಜಮೀನಿಗೆ ನೀರು ನುಗ್ಗಿ ರೈತರು ಪರದಾಡಿದ್ದಾರೆ. ರಾಯಚೂರು ಜಿಲ್ಲೆ ಹಲವೆಡೆ ಜೋರು ಮಳೆಯಾಗಿದೆ. ಫತೇಪುರ, ಜಾಗೀರ್, ವೆಂಕಟಾಪುರ ಮಧ್ಯದ ಹಳ್ಳ ತುಂಬಿ ಹರಿದಿದ್ದರಿಂದ ತಾತ್ಕಾಲಿಕವಾಗಿ ರಸ್ತೆ ಕೊಚ್ಚೋಗಿದೆ. ಇನ್ನು 4 ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಧಾರವಾಡದಲ್ಲಿ ಮಳೆಯಾಗಿದೆ. ಬೆಂಗಳೂರಿನಲ್ಲೂ ಸಾಧಾರಣ ಮಳೆಯಾಗಿದೆ. ಉಡುಪಿಯ ಮರವಂತೆ ಬೀಚ್ನಲ್ಲಿ ಭಾರೀ ಅಲೆಗಳ ಹೊಡೆತಕ್ಕೆ ಸಿಲುಕಿದ್ದ ಬೆಂಗಳೂರು ಮೂಲದ 4, ಗೋವಾದ ಓರ್ವ ಮಹಿಳೆಯನ್ನು ಲೈಫ್ ಗಾರ್ಡ್ ಸಿಬ್ಬಂದಿ ಹಾಗೂ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇನ್ನು ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ ಇವತ್ತಿಗೆ 1 ವರ್ಷ. ರೇಣುಕಾಸ್ವಾಮಿ ಪೋಷಕರು ಇಂದು ಮಗನ ಫೋಟೋಗೆ ಪೂಜೆ ಸಲ್ಲಿಸಿ ಕಣ್ಣೀರು ಹಾಕಿದ್ದಾರೆ. ಮೇ 29ನೇ ತಾರೀಕೆ ವರ್ಷದ ಕಾರ್ಯ ಮಾಡಲಾಗಿತ್ತು. ಇವತ್ತಿಗೆ ವರ್ಷವಾದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯ ಪುಟ್ಟ ಮಗು, ಹೆಂಡತಿ, ಅಪ್ಪ ಅಮ್ಮನ ನಮನ ಸಲ್ಲಿಸಿದ್ದಾರೆ. ಕಾಶಿನಾಥಯ್ಯ ಅವರು ಮಾತನಾಡಿ ಅವ್ರ ತಂದೆ, ಪುತ್ರ ಶೋಕಂ ನಿರಂತರಂ ಎಂಬಂತೆ ಮಗನ ನೋವು ಕಾಡ್ತಾನೆ ಇದೆ. ಸರ್ಕಾರ ಕೋರ್ಟ್ ಮೇಲೆ ನಂಬಿಕೆ ಇದೆ. ಮಗನ ಕೊಲೆ ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸೊಸೆ ಮೊಮ್ಮಗನ ಜೀವನಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ.